ಕುಂದಗೋಳ ಪಟ್ಟಣದಲ್ಲಿ ಬಿಜೆಪಿ ಕಾರ್ಯಾಲಯವನ್ನು ಕೇಂದ್ರ ಸಚಿವರು ಹಾಗೂ ಧಾರವಾಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅವರು ಕಾರ್ಯಾಲಯವನ್ನು ಉದ್ಘಾಟಿಸಿದರು. ಕಾರ್ಯಾಲಯ ಉದ್ಘಾಟನೆಗೂ ಮುನ್ನ ವಾಸು ಹಾಗೂ ಈಶ್ವರಪ್ಪ ಗಂಗಾಯಿ ಅವರ ಮನೆಯ ಆವರಣದಲ್ಲಿರುವ ಬ್ರಹ್ಮಲಿಂಗೇಶ್ವರ ಹಾಗೂ ದುರ್ಗಾದೇವಿ ಪ್ರಸನ್ನ ಗಣಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ಆಶೀರ್ವಾದ ಪಡೆದರು. ನಂತರ ದೇವಿ ಆರಾಧಕರ ಹಾಗೂ ಖ್ಯಾತ ಜ್ಯೋತಿಷಿಗಳಾದ ಕೃಷ್ಣ ಗುರುಜಿ, ವಾಸು ಈಶಪ್ಪ ಗಂಗಾಯಿ ಅವರಿಂದ ಸನ್ಮಾನವನ್ನು ಸ್ವೀಕರಿಸಿದರು. ಕಾಂಗ್ರೆಸ್ ಸರ್ಕಾರದ ದುರಾಡಳಿತಕ್ಕೆ ಜನ ಬೇಸತ್ತಿದ್ದಾರೆ. ಇದರಿಂದ ಅಭಿವೃದ್ಧಿ ಹೊಂದಲು ಸಾಧ್ಯವಿಲ್ಲ. ಅದಕ್ಕಾಗಿ ಮೋದಿಯನ್ನ ಬೆಂಬಲಿಸುತ್ತಿದ್ದಾರೆ. ದೇಶದಲ್ಲಿ ಮೋದಿ ಮುಂದೆ ಕಾಂಗ್ರೆಸ್ ಯಾವ ನಾಟಕ ಡ್ರಾಮಾ ನಡೆಯೋದಿಲ್ಲ. ಮತದಾರರು ಮೋದಿಯವರ ಪರ ಇದ್ದಾರೆ. ಮೋದಿಯನ್ನು ವಿಶ್ವವೇ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಕಾಂಗ್ರೆಸ್ ಹೊರತುಪಡಿಸಿ ಎಲ್ಲರೂ ಮೋದಿಯನ್ನ ಕೊಂಡಾಡುತ್ತಿದ್ದಾರೆ. ಅವರ ಉತ್ತಮ ಆಡಳಿತಕ್ಕೆ ವಿಶ್ವವೇ ಬೆರಗಾಗಿದೆ. ಕಾಂಗ್ರೆಸ್ ಮಾನಸಿಕ ಸ್ಥಿತಿ ಸರಿಯಿಲ್ಲ. ದೇಶ ಒಗ್ಗೂಡಿಸುವ ಕೆಲಸ ಅವರಿಂದ ಆಗಲು ಅಸಾಧ್ಯ. ದೇಶ ಸಮೃದ್ಧಿ ಹಾಗೂ ಸದೃಢವಾಗಿ ಇರಬೇಕಾದರೆ ಬಿಜೆಪಿಯಿಂದಲೇ ಸಾಧ್ಯ ಎಂಬುದು ಮತದಾರರು ಅರಿತಿದ್ದಾರೆ. ಈ ಬಾರಿಯೂ ಕೇಂದ್ರದಲ್ಲಿ ಮೋದಿಯವರು ಗೆಲುವು ಸಾಧಿಸಿ ಅಧಿಕಾರ ಚುಕ್ಕಾಣಿ ಹಿಡಿಯುತ್ತಾರೆ. ನಮ್ಮ ಗೆಲುವು ನಿಶ್ಚಿತ ಎಂದರು. ಶಾಸಕ ಎಂಆರ್ ಪಾಟೀಲ್ ಮಾತನಾಡಿ, ಜೋಶಿ ಅವರು ನಮ್ಮ ಮತಕ್ಷೇತ್ರಕ್ಕೆ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಯಾರಿಗೂ ನೋವುಂಟು ಮಾಡಿಲ್ಲ. ಎಲ್ಲಾ ಜನಾಂಗದವರನ್ನು ಪ್ರೀತಿ ವಿಶ್ವಾಸದಿಂದ ನೋಡಿಕೊಂಡಿದ್ದಾರೆ. ಅವರ ಬಗ್ಗೆ ಇಲ್ಲ ಸಲ್ಲದು ಮಾತನಾಡುವುದು ಸೂಕ್ತವಲ್ಲ. ನಾನು ಒಬ್ಬ ಲಿಂಗಾಯತ ನಾಯಕ. ನಮ್ಮನ್ನು ಬೆಳೆಸಿದ್ದಾರೆ. ಅವರ ಮನೆಗೆ ಬರುವಂತಹ ಮತದಾರರನ್ನು ಯಾವತ್ತೂ ಜಾತಿಯಿಂದ ಪ್ರಶ್ನೆ ಮಾಡಿಲ್ಲ. ಎಲ್ಲಾ ಮತದಾರರು ಒಂದೇ ಎಂಬ ಭಾವನೆಯಿಂದ ನೋಡುವ ಸರಳ ವ್ಯಕ್ತಿ. ಅಭಿವೃದ್ಧಿ ಮಾಡಿದ ಕೆಲಸವೇ ಅವರಿಗೆ ಶ್ರೀರಕ್ಷೆಯಾಗಿದೆ. ಅತಿ ಹೆಚ್ಚು ಮತದಿಂದ ಗೆಲ್ಲುವುದರೊಂದಿಗೆ ಕೇಂದ್ರದಲ್ಲಿ ಮತ್ತೊಮ್ಮೆ ಮೋದಿ ಪ್ರಧಾನಿಯಾಗುತ್ತಾರೆ. ಕಾಂಗ್ರೆಸ್ನವರಿಗೆ ಯಾವ ವಿಷಯವಿಲ್ಲದೆ ಸುಳ್ಳು ಅಪಪ್ರಚಾರ ಮಾಡುತ್ತಿದ್ದಾರೆ. ಕಾಂಗ್ರೆಸ್ ಏನು ಮಾಡಿದೆ ಎಂಬುದು ಮತದಾರರಿಗೆ ತಿಳಿದಿದೆ. ಬಿಜೆಪಿಯಿಂದ ದೇಶ ಅಭಿವೃದ್ಧಿಯತ್ತ ಸಾಗುತ್ತಿದೆ ಎಂಬುದನ್ನು ಪ್ರತಿಯೊಬ್ಬ ಮತದಾರರು ಆತ್ಮಾವಲೋಕನ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಹೇಳಿದರು. ನಾವು ಯಾರನ್ನೂ ಕೀಳಾಗಿ ನಡೆಸಿಕೊಂಡಿಲ್ಲ, ಕೀಳಾಗಿ ನೋಡಿಲ್ಲ. ನಾವು ಎಲ್ಲರನ್ನೂ ಒಂದೇ ದೃಷ್ಟಿಯಿಂದ ನೋಡಿದ್ದೇವೆ ಎಂದು ಹೇಳಿದರು. ಕಾರ್ಯಾಲಯವನ್ನು ನಾವು ಇವತ್ತಿಲ್ಲಿ ಉದ್ಘಾಟನೆ ಮಾಡಿದ್ದೇವೆ. ಪಕ್ಷದ ಈ ಕಾರ್ಯಾಲಯದ ಮೂಲಕ ಕಾರ್ಯ ಮೊದಲು ಶುರುವಾಗಿದೆ. ಕಾರ್ಯಾಲಯ ಇವತ್ತು ನಾವು ಅಧಿಕೃತವಾಗಿ ಓಪನಿಂಗ್ ಮಾಡಿದ್ದೇವೆ. ಕುಂದಗೋಳದಲ್ಲಿ ಕಳೆದ ಬಾರಿನೂ ನಮಗೆ ಬಹು ಅಂತರದ ಒಂದು ವಿಜಯ ದೊರೆತಿತ್ತು ಭಾರತೀಯ ಜನತಾ ಪಾರ್ಟಿಗೆ. ಈ ಸರ್ತೆ ನಮ್ಮ ಶಾಸಕರಾದಂಥ ಸನ್ಮಾನ್ಯ ಎಂಆರ್ ಪಾಟೀಲರು ಮತ್ತು ನಮ್ಮೆಲ್ಲ ಕಾರ್ಯಕರ್ತರ ನೇತೃತ್ವದಲ್ಲಿ ಹೋದ ಸರ್ತಿ ಏನು ರಿಸಲ್ಟ್ ನಮಗೆ ಲೀಡ್ ಬಂದಿತ್ತು ಅದನ್ನು 2 ಪಟ್ಟು ಹೆಚ್ಚಿಸಬೇಕು ಅನ್ನುವಂಥ ಸಂಕಲ್ಪದೊಂದಿಗೆ ಕೆಲಸ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿಯವರ ನೇತೃತ್ವ, ನಾನು ಮತ್ತು ಎಂಆರ್ ಪಾಟೀಲರು ಕಳೆದ ಹೆಚ್ಚು ಕಡಿಮೆ ಒಂದು ವರ್ಷದಿಂದ ಎಂಆರ್ ಪಾಟೀಲರು ಕಳೆದ 15 ವರ್ಷದಿಂದ ನಾನು ಮಾಡಿದಂಥ ಕೆಲಸಗಳು ಇವೆಲ್ಲವೂ ಸಹಿತ ನಮ್ಮನ್ನು ಖಂಡಿತವಾಗಿಯೂ ಕೈ ಹಿಡಿತಾವೆ ಅನ್ನುವಂಥದ್ದು ನನ್ನ ಸಂಪೂರ್ಣವಾದಂಥ ನಂಬಿಕೆ ಇದೆ. ಇದ್ರ ಜೊತೆಗೆ ಕಾಂಗ್ರೆಸ್ ಪಾರ್ಟಿ ಯಾವ ರೀತಿ ನಡ್ಕೊಳ್ತಾ ಇದೆ ಅಂತನ್ನುವಂಥದ್ದನ್ನು ನಾವು ನೋಡಿದರೆ ಬಹಳ ಇವ್ರ ಮುಂದೆ ದೇಶವನ್ನು ಒಟ್ಟಾಗಿ ಇಡ್ತಾರೋ ಇಲ್ಲೋ ಇವರಿರುವ ಮಾನಸಿಕತೆಗೆ ಅನ್ನುವಂಥದ್ದು ಪ್ರಶ್ನೆ ಬರ್ತಾ ಇದೆ. ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ, ನೀವು ಆರ್ಟಿಕಲ್ 370 ವಿಷಯವನ್ನು ಕರ್ನಾಟಕದಲ್ಲಿ ಯಾಕೆ ಮಾತಾಡ್ತೀರಿ, ರಾಜಸ್ಥಾನದಲ್ಲಿ ಯಾಕೆ ಮಾತಾಡ್ತೀರಿ ಅಂತ. ದೇಶದ ಅವಿಭಾಜ್ಯ ಅಂಗವಾಗಿದ್ದಂಥ ಕಾಶ್ಮೀರನ್ನು ಇವರು ದೇಶದ ಮುಖ್ಯವಾಹಿನಿಯಿಂದ ಬೇರ್ಪಡಿಸಿದರು. ಅದನ್ನು ನಾವು ವಾಪಸ್ ತಂದಿದ್ದೀವಿ. ಅದನ್ನು ಪ್ರಶ್ನೆ ಮಾಡೋದನ್ನು ಬಿಟ್ಟು ಇಲ್ಲ ಏನೋ ಕಾರಣದಿಂದ ಆ ಟೈಮ್ದಲ್ಲಿ ನಮ್ಮ ಕಡೆಯಿಂದ ತಪ್ಪಾಗಿತ್ತು ಅಂತ ಅನ್ನೋದ್ರ ಬದಲಿ ಆರ್ಟಿಕಲ್ 370 ಕಾಶ್ಮೀರಿಗೆ ಸಂಬಂಧದು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ ತಿರುಳಿ ತಲಾಖ್ ಕಾನೂನನ್ನು ರದ್ದುಪಡಿಸ್ತೀವಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ರಾಹುಲ್ ಗಾಂಧಿಯವರು ತಮ್ಮ ಕ್ಷೇತ್ರದಲ್ಲಿ ವಾಯನಾಡದಲ್ಲಿ, ಅವ್ರ ಕ್ಷೇತ್ರ ಅಲ್ಲದು, ಅವರೇ ಗುಳೆ ಹೋದಂಥ ಕ್ಷೇತ್ರದಲ್ಲಿ ವಾಯನಾಡದಲ್ಲಿ ತಮ್ಮ ಪಕ್ಷದ ಧ್ವಜವನ್ನು ಹಾರಿಸೋದಲ್ಲ, ಬರೀ ಮುಸ್ಲಿಂ ಲೀಗ್ ಧ್ವಜ ಹಾರಿಸ್ತಾರೆ. ಅಂದರೆ ದೇಶವನ್ನು ಎಲ್ಲಿ ಒಯ್ಬೇಕಂತ ಮಾಡಿರಿ ನೀವು. ಇವ್ರದ್ದೇನು ತುಕಡೆ ಮಾನಸಿಕತೆ ಇದೆ, ಆ ಮಾನಸಿಕತೆಯನ್ನು ಅವರು ಮುಂದುವರಿಸ್ತಾ ಇದ್ದಾರೆ.
ತುಷ್ಟೀಕರಣದ ರಾಜಕಾರಣವನ್ನು ಮುಂದುವರಿಸ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿಗೆ ಈ ಸರ್ತೆ ನಾನು ಆ ವಯನಾಡದ ಯೂಟ್ಯೂಬ್ದಲ್ಲಿ ಹರಿದಾಡ್ತಾ ಇರುವಂಥ, ವಾಟ್ಸಪ್ದಲ್ಲಿ ಹರಿದಾಡುವಂಥ ವಯನಾಡದ ಆ ಮುಸ್ಲಿಂ ಲೀಗ್ ಧ್ವಜ ಮಾತ್ರ ಇಟ್ಕೊಂಡು ಮಾಡಿದ್ದನ್ನು ಎಲ್ಲರೂ ನೋಡಬೇಕು ಮತ್ತು ಅದಕ್ಕೆ ತಕ್ಕ ಉತ್ತರವನ್ನು ಕೊಡಬೇಕು ಅಂತ ನಾನು ಕರೆ ಕೊಡ್ತೇನೆ. ನಾನು ಪೂಜ್ಯ ದಿಂಗಾಲೇಶ್ವರ ಶ್ರೀಗಳ ಬಗ್ಗೆ ನಾನೇನು ಹೇಳ ಬಯಸೋದಿಲ್ಲ. ನಾನು ಇಷ್ಟೇ ಹೇಳ್ತೇನೆ, ಆದರೆ ದೇಶದ ಚುನಾವಣೆ ಇದು ರಾಷ್ಟ್ರೀಯ ಹಿತದ ಆಧಾರದ ಮೇಲೆ, ರಾಷ್ಟ್ರೀಯ ಇಶ್ಯೂಗಳ ಆಧಾರದ ಮೇಲೆ ನಡೀತಾ ಇರುವಂಥ ಚುನಾವಣೆ. ನರೇಂದ್ರ ಮೋದಿ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ದೇಶದಲ್ಲಿ ಆಡಳಿತ ನಡೆಸಬೇಕಾ, ತುಕಡೆ ಗ್ಯಾಂಗಿನ ಕಾಂಗ್ರೆಸ್ ಪಾರ್ಟಿ ನೇತೃತ್ವದ ಅವರು ಆಡಳಿತ ನಡೆಸಬೇಕಾ, ಅದರ ಚುನಾವಣೆ ಇದು. ಅದೇ ರೀತಿ ದೇಶ ಮೊದಲು ಅನ್ನುವಂಥ ಭಾರತೀಯ ಜನತಾ ಪಾರ್ಟಿ, ಮತ್ತೊಂದು ಕಡೆ ನಮ್ಮ ಪರಿವಾರ ಮೊದಲು ಅನ್ನುವಂಥ ಉಳಿದೆಲ್ಲ ಪಾರ್ಟಿ, ಕಾಂಗ್ರೆಸ್ಸು ಇತ್ಯಾದಿ ಪಾರ್ಟಿ, ಇದರ ಮಧ್ಯೆ ಇರುವಂಥದ್ದಿದು. ಮತ್ತು ಇದರ ಜೊತೆಗೆ ಕಳೆದ 10 ವರ್ಷದಲ್ಲಿ ದೇಶದಲ್ಲಿ ಮತ್ತು ಇನ್ ಪರ್ಟಿಕ್ಯುಲರ್ ನನ್ನ ಕ್ಷೇತ್ರದಲ್ಲಿ ಆದಂಥ ಕೆಲಸವನ್ನು ನೋಡಿ ಇದೊಂದು ರಾಷ್ಟ್ರಮಟ್ಟದ ಚುನಾವಣೆ ಆದ್ದರಿಂದ ಜನ ಅದೇ ದೃಷ್ಟಿಯಿಂದ ವೋಟ್ ಹಾಕ್ತಾರೆ. ಸಂತೋಷ್ ಲಾಡ್ ಅವರಿಗೆ ನಾವು ಒಂದು ಪ್ರಶ್ನೆ ಕೇಳ್ತೇನೆ. ಏನೋ ತಪ್ಪಿ ಕರ್ನಾಟಕದಲ್ಲಿ ನೀವು ಬಂದಿದ್ದೀರಿ, ನೀವು ನಿಮ್ಮ ಅಸ್ತಿತ್ವ ಎಷ್ಟು ಕಡೆ ಅದ, ನೀವು ನಮ್ಮನ್ನು ಪ್ರಶ್ನೆ ಮಾಡಲಿಕ್ಕೆ ನಿಮ್ಮ ಜನ ಯಾಕೆ ತಿರಸ್ಕಾರ ಮಾಡ್ಯಾರ? ನೀವು ಉತ್ತರ ಪ್ರದೇಶದಂಥ ಕ್ಷೇತ್ರದಲ್ಲಿ ನಿಮ್ಮದು MLA ಎಷ್ಟದ? 0. ಈ ಸರ್ತೆ MP 0 ಹಾಕತ್ತು. ಈ ಸೋನಿಯಾ ಗಾಂಧಿ ಒಬ್ಬರ ಇದ್ರೆ ಅದು ಈ ಸರ್ತೆ ಅವ್ರು ನಿಲ್ಲೋದಲ್ಲ, ಅದು 0 ಹಾಕತಿ. ಆನಂತರ ಅವ್ರದ್ದು ಇರೋದಲ್ಲೇ ಕರ್ನಾಟಕ, ತೆಲಂಗಾಣ, ಹಿಮಾಚಲ ಪ್ರದೇಶದಾಗೂ MLAಗಳ ಇವ್ರ ಕಿರಿಕಿರಿ ನೋಡಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಕಿರಿಕಿರಿ ನೋಡಿ ಬಿಟ್ಟು ಹೊಂಟಾರ. ಅಲ್ಲೂ ಸರ್ಕಾರ ಬೀಳೋ ಸ್ಥಿತಿಯೊಳಗೈತಿ. ನಿಮ್ಗೆ ಇಡೀ ದೇಶದೊಳಗೆ ನಿಮಗೆ ತಿರಸ್ಕಾರ ಮಾಡ್ಯಾರ. ಮತ್ತು ಕೊನೆ ಒಂದು ಪಾಯಿಂಟ್ ಹೇಳ್ತೇನೆ ನಾನು, ಇಡೀ ದೇಶದೊಳಗೆ ಸ್ವತಂತ್ರ ಭಾರತ ಆದ ನಂತರ ಚುನಾವಣೆ ನಡೆದಾವ. ಇಲ್ಲಿ ತನಕ 18 ಚುನಾವಣೆ ನಡೆದಾವ. ಕಾಂಗ್ರೆಸ್ ಪಾರ್ಟಿ ಒಂದು ಕಾಲದಾಗ 400 ಗಟ್ಟಲೆ ಮೆಜಾರಿಟಿ ಬರೋರು ಕೇವಲ 200-250 ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅಂದರೆ ಇದರಲ್ಲಿ ಮಹಾರಾಷ್ಟ್ರದಲ್ಲಿ ಅವರು ಶಿವಸೇನೆ ಮುಂದೆ 2nd ನಂಬರ್ ಪಾರ್ಟಿ, ಬಿಹಾರದಲ್ಲಿ 4ನೇ ನಂಬರ್ ಪಾರ್ಟಿ, ಉತ್ತರ ಪ್ರದೇಶದಲ್ಲಿ 6ನೇ ನಂಬರ್ ಪಾರ್ಟಿ. ಏನು ಕಾಂಗ್ರೆಸ್ದವ್ರು ನೀವು ನಮಗೆ ಚಾಲೆಂಜ್ ಆಗ್ತೀರಿ, ನೀವು ಜನ ನಿಮ್ಮನ್ನು ತಿರಸ್ಕಾರ ಮಾಡಿ ಮೂಲೆಗೆ ಹಾಕ್ಯಾರ ನಿಮ್ಮನ್ನು.